ನಾನು ನಗರಸಭೆಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿರುವಾಗ ನನ್ನ ಅವಧಿಯಲ್ಲಿ ಸರ್ಕಾರದ ಅಧಿಕಾರಿಗಳೊಂದಿಗೆ ಸೇರಿ ಈ ಪಿಲ್ಲು ಮಾರ್ಕೆಟ್ ಹಾಗೂ ಎದ್ದಿನ ಗಾಡಿ ನಿಲ್ದಾಣವನ್ನು ತೆರವುಗೊಳಿಸಿದ್ದೀನಿ. ನನ್ನ ಅವಧಿಯಲ್ಲಿ ನಾನು ಈ ಎದ್ದಿನ ಗಾಡಿ ಸ್ಟ್ಯಾಂಡ್ ಮಾಲೀಕರುಗಳಿಗೆ ಅಥವಾ ಕಟ್ಟಡಗಳಿತ್ತು, ಒಂದು 20 ಅಂಗಡಿಗಳು ಇಲ್ಲಿ ಇತ್ತು, ಅವರಿಗೆ ನಾನು ಆಶ್ವಾಸನೆ ನೀಡಿದ್ದೀನಿ. ಈ ಸ್ಥಳದಲ್ಲಿ ಒಂದು ಕಡೆ ಅಪ್ಸ್ಟೇರ್ಗಳು, ಡಬಲ್ ಅಪ್ಸ್ಟೇರಲ್ಲಿ ಒಂದು 16 ಅಂಗಡಿ ಕಟ್ಟಿ ಉಳಿದಿರೋದನ್ನು ಪಿಲ್ಲು ಮಾರ್ಕೆಟ್ ಒಳಗಡೆ ನಾನು ಅಂಗಡಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ. ಆದರೆ ಸರ್ಕಾರದ ಅಧಿಕಾರಿಗಳು ಈ ಬ್ಲೂ ಪ್ರಿಂಟ್ ಮಾಡುವಾಗ ಈ ಎದ್ದಿನ ಗಾಡಿ ಸ್ಟ್ಯಾಂಡನ್ನು ಮರೆದೋಗಿದ್ದಾರೆ. ಮತ್ತು ಇದು ಇಲ್ಲಿ ಡಬಲ್ ರೋಡ್ ಬರುವುದಾಗಿ ಹೇಳ್ತಾ ಇದ್ದಾರೆ. ಡಬಲ್ ರೋಡ್ ಬಂದ್ರೂ ಪಕ್ಕದಲ್ಲಿ ಅವ್ರು ಏನು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡಲ್ಲೇ ಬಂದು ಅವರಿಗೆ ಅಂಗಡಿಗಳನ್ನ ಕಟ್ಟಿ ಕೊಡುವುದಾಗಿ ಆಶ್ವಾಸನೆ ನೀಡಿರ್ತೀನಿ. ಆದರೆ ನಗರಸಭೆ ನಿರ್ಲಕ್ಷ್ಯತೆಯಿಂದ ಇಲ್ಲಿ ಈ ಕಟ್ಟಡವನ್ನು ಕಟ್ಟದೆ ಕೈ ಬಿಡುವ ಸಾಧ್ಯತೆಗಳಿದೆ ಅಂತ ಇವರು ಜಿಲ್ಲಾಧಿಕಾರಿಗಳು ಗಮನಕ್ಕೂ ತೆಗೆದುಕೊಂಡು ಹೋಗಿರ್ತಾರೆ. ಮತ್ತು ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಈ ಬೋರ್ಡಲ್ಲಿ ಈ ಎದ್ದಿನ ಗಾಡಿ ಸ್ಟ್ಯಾಂಡ್ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ಅಂತ ಇವತ್ತು ಮೊನ್ನೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇದನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇವತ್ತು ವಳ್ಳಲ್ ಮುನಿಸ್ವಾಮಿ ಅವರು ಈ ಎದ್ದಿನ ಗಾಡಿ ನಿಲ್ದಾಣಕ್ಕೆ ನಗರಸಭೆ ಅಧಿಕಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಇಲ್ಲಿ ಏನೇ ಆದ್ರೂ ಸರಿ ಎದ್ದಿನ ಗಾಡಿ ನಿಲ್ದಾಣದಲ್ಲಿ 16 ಅಂಗಡಿಗಳು ಬರಲೇಬೇಕು, ಇಲ್ಲದೆ ಹೋದರೆ ನಾನು ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ತೀನಿ ಅಂತ ಬೆದರಿಕೆ ಬಿಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಇದನ್ನು ಮರುಪರಿಶೀಲನೆ ಮಾಡುವುದಾಗಿ ವಳ್ಳಲ್ ಮುನಿಸ್ವಾಮಿ ಅವರಿಗೆ ಆಶ್ವಾಸನೆ ನೀಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕಟ್ಟಡಗಳು ಬರುತ್ತಾ ಇಲ್ಲ ಕೋರ್ಟು ಕೇಸ್ ಅಂತ ಹೋಗುತ್ತಾ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಾರಂಭದಿಂದನೇ ಇದರಲ್ಲಿ ದೊಡ್ಡ ಸಮಸ್ಯೆಗಳು ಉದ್ಭವವಾಗಿದೆ. ಮತ್ತು ಇದನ್ನು ಯಾವ ಥರ ಇವರು ಇದನ್ನು ಸರಿಪಡಿಸ್ತಾರಂತ ಗೊತ್ತಿಲ್ಲ. ಇವತ್ತು ವಳ್ಳಲ್ ಮುನಿಸ್ವಾಮಿ ಹಾಗೂ ನಗರಸಭೆ ಪೌರಾಯುಕ್ತರು ಅಧಿಕಾರಿಗಳೊಂದಿಗೆ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇದು ಎದ್ದಿನ ಗಾಡಿ ಸ್ಟ್ಯಾಂಡ್ ಹತ್ರ ಡಬಲ್ ರೋಡ್ ಬರುವುದಾಗಿ ಮಾಹಿತಿ ಇದೆ. ಆ ಡಬಲ್ ರೋಡ್ ಬಂದ್ರೂ ಪಕ್ಕದಲ್ಲಿ 16 ಅಂಗಡಿಗಳು ಕಟ್ಟಿ ಕೊಡಲೇಬೇಕಂತ ವಳ್ಳಲ್ ಮುನಿಸ್ವಾಮಿ ಒತ್ತಡ. Ba ba ni ba ni ba ma ba ni ba ma ga ma ba sa